ಮೊನ್ನೆ ಗೋಕಾಕದ ಕೊನ್ನೂರು ಗ್ರಾಮದಲ್ಲಿ ಅಲ್ಪಸಂಖ್ಯಾತರ ಸಮಾವೇಶ ಆತ್ರಿ. ಅದು ಯಾರ ಸಲುವಾಗಿ ಆತ್ರಿ? ಗೋಕಾಕದ ಈಗಿದ್ದ ಶಾಸಕ ರಮೇಶ ಜಾರಕಿಹೊಳಿ ಬೆಂಬಲಿತರಾಗಿ ಆ ಸಭೆಯನ್ನು ಆಯೋಜನೆ ಮಾಡಿ ಸಾವಿರಾರು ಜನರು ಅಲ್ಲಿ ಒಮ್ಮತದ ಒಂದು ಠರಾವ್ ಅಭಿಪ್ರಾಯ ತಗೋತಾರ. ವೇದಿಕೆ ಮೇಲೆ ಹೋಗಿ ಘೋಷಣೆ ಕೂಗಿ ನಾವು ರಮೇಶ ಜಾರಕಿಹೊಳಿಗೆ ಬೆಂಬಲ ಕೊಡ್ತಾರಂದ್ರೆ ಅಲ್ಲಿ 50,000 ಅಲ್ಪಸಂಖ್ಯಾತ ಮತಗಳು ಇನ್ನು ರಮೇಶ ಜಾರಕಿಹೊಳಿ ಬುಟ್ಟಿಗೆ ಬಿದ್ದಂಗಾತ್ರಿ. ಯಾವಾಗ ಅಲ್ಪಸಂಖ್ಯಾತ ಸಮುದಾಯ ರಮೇಶ ಜಾರಕಿಹೊಳಿಗೆ ಘಂಟಾಘೋಷವಾಗಿ ವೇದಿಕೆ ಮೇಲೆ ಘೋಷಣೆ ಕೂಗ್ತೈತೆ ಅಂದ್ರೆ ಇನ್ನು ರಮೇಶ ಜಾರಕಿಹೊಳಿ ಆಯ್ಕೆ ಖಚಿತ ಅನ್ನೋ ತೀರ್ಮಾನ ಅಲ್ಪಸಂಖ್ಯಾತ ಮತದಾರರೇ ನಿರ್ಣಾಯಕ ಅನ್ನೋದು ಮೊನ್ನೆ ಸಾಬೀತು ಮಾಡಿ ತೋರಿಸಿದ್ರು. ರಮೇಶ ಜಾರಕಿಹೊಳಿನ 6 ಸಲ ಇದೇ ಸಮುದಾಯ ಆರಿಸಿ ತಂದೈತ್ರಿ. ಅವರು ಕಾಂಗ್ರೆಸ್ ಬಿಟ್ಟರು ಸಹಿತ BJPದಿಂದಲೂ ಆರಿಸಿ ತಂದರು. ಈಗ ಅಲ್ಲಿ ಕಾಂಗ್ರೆಸ್ ಮತ್ತು BJP ಮತ್ತು ರಾಷ್ಟ್ರೀಯ ನಾಯಕರದ ಏನು ನಡೆಯಂಗಿಲ್ಲ, ಅಲ್ಲಿ ವ್ಯಕ್ತಿಯ ಒಂದು ಅದ್ಭುತ ಕಾರ್ಯ. ಆ ರಮೇಶ ಜಾರಕಿಹೊಳಿ ಮೇಲೆ ಇದ್ದಂಥ ಪ್ರೀತಿ ಆ ಜನಾಂಗ ವ್ಯಕ್ತಪಡಿಸ್ತೈತಂದ್ರೆ ಅದನ್ನು ಯಾರು ಏನು ಮಾಡೋಕ್ಕೆ ಬರೋದಿಲ್ಲ. ಈಗ ಅಲ್ಲಿ ರಮೇಶ ಜಾರಕಿಹೊಳಿ ಕಳೆದ 6 ಸಲ ಶಾಸಕರಾದಾಗ ಏನೇನು ಅಭಿವೃದ್ಧಿ ಮಾಡ್ಯಾರ ಅನ್ನೋದು ಅವಲೋಕನ ಮಾಡ್ಕೋಬೇಕಿರಲ್ಲ. ಅಭಿವೃದ್ಧಿಯ ಚಾರ್ಟ್ ತಗೋರಿ, ಅವ್ರ ಕಚೇರಿಗೆ ನೇರವಾಗಿ ಹೋಗ್ರಿ, ಅವ್ರ ಆಪ್ತ ಕಾರ್ಯದರ್ಶಿಗಳು ಸಿಗ್ತಾರೆ. ಅಲ್ಲಿ ಅವ್ರದ್ದು ವೆಬ್ಸೈಟ್ ಐತಿ, ಅಲ್ಲಿ ಅವ್ರದ್ದು ಕಂಪ್ಯೂಟರ್ ಐತಿ. 4 ಮಂದಿ ಅದಕ್ಕೆ ನಿತ್ತಾರ. ಯಾವ್ಯಾವ ಹಳ್ಳಿಯಾಗ ಏನೇನು ಕ್ಷೇತ್ರದಾಗ ಎಷ್ಟು ಕೋಟಿ ರೂಪಾಯಿ ಅಭಿವೃದ್ಧಿ ಬಂದೈತಿ ನಮಗೊಂದು ಪ್ರಿಂಟ್ ಕಾಪಿ ಕೊಡಪ್ಪ ಅಂಥೇಳಿ ಆಪ್ತ ಕಾರ್ಯದರ್ಶಿನ ಕೊಡ್ರಿ. ಅಲ್ಲಿ ಕೇಳಿದ ತಕ್ಷಣ ಪ್ರಿಂಟ್ ಕಾಪಿ ಕೊಡ್ತಾರ. ನೋಡ್ರಿ ಅಲ್ಲಿ ಎಷ್ಟು ಅಭಿವೃದ್ಧಿ ಆಗೈತಿ. ನೀರಾವರಿಗೆ ಎಷ್ಟು ಅಭಿವೃದ್ಧಿ ಆಗೈತಿ, ರಸ್ತೆ ನಿರ್ಮಾಣಕ್ಕೆ ಎಷ್ಟಾಗೈತಿ, ಮುನ್ಸಿಪಾಲ್ಟಿಗಳ ನಗರೋತ್ಥಾನಕ್ಕೆ ಕೋಟ್ಯಾಂತರ ರೂಪಾಯಿ ಎಷ್ಟು ಬಂದೈತಿ, ಪ್ರತಿ ಓಣ್ಯಾಗ ಫೇವರ್ಗಳನ್ನು ಹಾಕಿ ಬೆಳಕನ್ನು ತಂದು ಅಲ್ಲಿ ಎಷ್ಟು ವಯೋವೃದ್ಧರು ಸಹಿತ ಆರಾಮಾಗಿ ಮನೆಗೆ ಹೊಂಟಾರ. ಇವೆಲ್ಲ ಅಭಿವೃದ್ಧಿ ಕಾರ್ಯಗಳು ಕಾಣಸಿಗುವುದಿಲ್ಲನ್ರಿ. ಆರೋಪ ಪ್ರತ್ಯಾರೋಪಗಳು ಮಾಡೋಕೆ ಬರ್ತೈತಿ. ಆರೋಪ ಪ್ರತ್ಯಾರೋಪಗಳು ಕೇವಲ ಚುನಾವಣೆಯ ನಿಮಿತ್ತ 1 ತಿಂಗಳು ಮಾತ್ರ, ಮತ್ತೆ 4 ವರ್ಷ 9 ತಿಂಗಳು ಯಾರೂ ಆರೋಪ ಪ್ರತ್ಯಾರೋಪಗಳನ್ನ ಮಾಡೋದಿಲ್ಲ. ಇದು ಒಂದು ಗೋಕಾಕ ತಾಲೂಕಿನ ವೈಶಿಷ್ಟ್ಯ ಐತ್ರಿ. ಗೋಕಾಕ ತಾಲೂಕಿನಲ್ಲಿ ಈಗ ರಮೇಶ ಜಾರಕಿಹೊಳಿ ಹೀಗೋ ಮಾಡಿ ಸೋಲಿಸ್ಬೇಕನ್ನೋದು ಎಷ್ಟು ರಣತಂತ್ರಗಳನ್ನ ಹೆಣ್ಯಾಕತ್ತೀರಿ. ಆದ್ರೆ ಆ ರಣತಂತ್ರಗಳನ್ನ ಹೆಣಿಲಿಕ್ಕೆ ವಿಫಲಗೊಳಿಸಾಕತ್ತಾರ ಇದೇ ರಮೇಶ ಜಾರಕಿಹೊಳಿ ಅವರ ಆಪ್ತ ಬಳಗ. ರಮೇಶ ಜಾರಕಿಹೊಳಿ ನೋಡ್ರಿ, ಇವತ್ತು ಕಲೆ ಇರಲಿ, ಕ್ರೀಡೆ ಇರಲಿ, ಮನರಂಜನೆ ಇರಲಿ, ಇವತ್ತು ಪ್ರತಿಯೊಂದು ಸಮುದಾಯದ ಇವತ್ತು ಕಾರ್ಯಕ್ರಮ ಇರಲಿ, ಯಾವುದೇ ಜಾತಿ ಧರ್ಮದ ಒಂದು ವಿಜಯೋತ್ಸವ ಇರಲಿ, ಅಲ್ಲಿ ತಮ್ಮವೇ ಬಂದು ಸ್ವತಃ ಅಲ್ಲಿ ಹಾಜರಾಗ್ತಾರ, ಅದಕ್ಕೆ ಚಾಲನೆ ಕೊಡ್ತಾರ. ಲಕ್ಷಾಂತರ ಅಭಿಮಾನಿಗಳು ಅವರು ಬೆನ್ನು ಹತ್ಯಾರ ಅಂದಮೇಲೆ ಇನ್ನು ಕರ್ನಾಟಕ ರಾಜ್ಯದಾಗ ಒಂದು ದೊಡ್ಡ ಹುದ್ದೆ ಒಂದು ಸಿಗೋದೈತಿರಲ್ಲ ಮುಂದೆ, ಇನ್ನು ಏಪ್ರಿಲ್ ಮೇದಾಗ ಅದೊಂದು ಜನ ಭಾಳ ಕಾತುರದಿಂದ ಕಾದಾರ. ನಮ್ಮ ನಾಯಕನಿಗೆ 1 ರಿಂದ 1.5 ವರ್ಷ ತೊಂದರೆ ಕೊಟ್ಟರು, ಕಿರುಕುಳ ಕೊಟ್ಟರು, ಆರೋಪಗಳನ್ನ ಮಾಡಿದರು, ಷಡ್ಯಂತ್ರಗಳನ್ನ ರಚನೆ ಮಾಡಿದರು, ಎತ್ತರಾಗೋ ಸಿಗಿಸಿ ಮೂಲೆ ಗುಂಪು ಮಾಡಬೇಕಂಥೇಳಿ ಭಾಳ ಪ್ರಯತ್ನ ಪಟ್ಟರು. ಆದರೆ ರಮೇಶ ಜಾರಕಿಹೊಳಿ ಅದಕ್ಕೆ ತಲೆಬಾಗಲಿಲ್ಲ. ಅವರ ಅಭಿಮಾನಿಗಳು ಮಾತ್ರ ಸೋಲು ಒಪ್ಪಲಿಲ್ಲ. ಇನ್ನೂ ದಿಢೀರಾಗಿ ನವಚೈತನ್ಯದಂತೆ ತಿರುಗಾಡಕತ್ತಾರ. ಪ್ರತಿ ಹಳ್ಳಿಯಲ್ಲಿ ಹೋಗ್ರಿ, ಇವತ್ತು ಅಂಬಿರಾವ್ ಪಾಟೀಲ್ದ ನೆಟ್ವರ್ಕ್ ನೋಡ್ರಿ, ಎಲ್ಲಿ ಅಂಬಿರಾವ್ ಪಾಟೀಲ್ ಕಾಲಿಡ್ತಾನೆ ಅಲ್ಲಿ ಆ ಊರ ಬದಲಾವಣೆ ಆಕೈತಿ. ಎಷ್ಟೋ 74 ಹಳ್ಳ್ಯಾಗ ರಮೇಶ ಜಾರಕಿಹೊಳಿಗಿಂತಲೂ ಹೆಚ್ಚು ಅಂಬಿರಾವ್ ಪಾಟೀಲ್ ಪ್ರಭಾವ. ಆ ಅಂಬಿರಾವ್ ಪಾಟೀಲ್ ಅಲ್ಲಿ ಯಾವ ಯೋಜನೆಗಳನ್ನ ರೂಪಣೆ ಮಾಡ್ಕೊಂಡು ಬರ್ತಾನೆ, ಬಂದ ತಕ್ಷಣ ಅಲ್ಲಿ ಆಪ್ತ ಕಾರ್ಯದರ್ಶಿಗಳಿಗೆ ಕೊಡ್ತಾನೆ. ಆಪ್ತ ಕಾರ್ಯದರ್ಶಿಗಳು ಸಂಬಂಧಪಟ್ಟ ಇಲಾಖೆದವ್ರನ್ನ ಕರೆಸ್ತಾನೆ, ರೂಪರೇಷೆ ಯೋಜನೆಗಳನ್ನ ತಯಾರು ಮಾಡ್ತಾರೆ. ಆ ಇಲಾಖೆ ಅಧಿಕಾರಿಗಳು ಆ ಗ್ರಾಮಕ್ಕೆ ಹೋಗ್ತಾರೆ, ರೂಪರೇಷೆ ಸಿದ್ಧ ಮಾಡ್ಕೊಂಡು ಆ ಯೋಜನೆ ಪೂರ್ಣಗೊಳಿಸ್ತಾರೆ. ಇದು ಎಲ್ಲರೇ ನೋಡಿದಿರಿ? ಹಂಗಾದ್ರೆ ರಮೇಶ್ ಜಾರಕಿಹೊಳಿ ಕಚೇರಿಗೆ ಹೋಗ್ರಿ, ಏನು ಅಭಿವೃದ್ಧಿ ಮಾಡಿದಿರಿ ಸಾವುಕಾರ, ಎಷ್ಟು ಕೋಟಿ ಯಾವ ಹಳ್ಳಿಗೆ ತಂದೇರಿ ಅಂಥೇಳಿ ಕೇಳ್ರಿ, ಬುಕ್ಲೆಟ್ ಕೊಡ್ತಾರೆ. ಆ ಬುಕ್ಲೆಟ್ಗಳು ತಗೊಂಡ ಯಾವ ಹಳ್ಳಿಗೆ ಎಷ್ಟು ಕೋಟಿ ರೂಪಾಯಿ ಬಂದೈತಿ, ಎಷ್ಟು ಅನುದಾನ ತಂದಾರ, ಇದೇ ನೆರೆ ಅಕ್ಕಪಕ್ಕದ ಜಿಲ್ಲೆಯವರು ಶಾಸಕರು ಎಷ್ಟು ತಂದಾರ, ಈ ಶಾಸಕ ಎಷ್ಟು 1000 ಕೋಟಿ ತಂದಾರ, ಮೈನಸ್ ಐತೋ ಪ್ಲಸ್ ಐತೋ ನೋಡಿ ನಿರ್ಣಯ ತಗೋರಿ. ಅಧಿಕಾರ ಅವ್ರ ಕೈಯಾಗೈತಿ, ಮತದ ಅಸ್ತ್ರ ನಿಮ್ಮ ಕೈಯಾಗೈತಿ. ಯಾವುದೇ ಒಂದು ತುಲನಾತ್ಮಕವಾಗಿ ಒಂದು ಸರಿ ತೂಗು ನೋಡಿ ಅದನ್ನು ಒಂದು ನಿರ್ಣಯ ತಗೋತೀರಿ ಗೋಕಾಕ್ ಮತದಾರ ಕ್ಷೇತ್ರದವ್ರ. ಹಾಗಾದ್ರೆ ಗೋಕಾಕ ಮತದಾರ ಕ್ಷೇತ್ರದವರ
ಪ್ರಬುದ್ಧರದೇ ಇಲ್ಲಿ ಜಾತಿ ಮತ ನೋಡುವುದಿಲ್ಲ, ಪಕ್ಷ ಸಹಿತ ನೋಡುವುದಿಲ್ಲ, ವ್ಯಕ್ತಿನ ನೋಡಿ ಅಲ್ಲಿ ಉನ್ನತ ಸ್ಥಾನಕ್ಕೆ ಕಳಿಸ್ತಾರೆ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಗೋಕಾಕ ತಾಲೂಕು ವಿಧಾನಸಭಾ ಅಧ್ಯಕ್ಷ ಸ್ಥಾನ ಸಹಿತ ಹೊಂದಿದಂಥ, ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಮುಂಚೂಣಿಯಲ್ಲಿ ಇರುವಂಥ ಆ ಯುವಕ ಯಾರು ಅನ್ನೋದು ಈ ಹಿಂದಕ್ಕೆ ಕಳೆದ 1 ವರ್ಷದ ಹಿಂದೆ ಆ ಮುಖ್ಯಮಂತ್ರಿ ಆಗುವ ಯೋಗ ಹಣೆಬರ ಯಾರ ಮೇಲೆ ಬರ್ತೈತೆ ಅಂತ ಹೇಳಿದ್ದೀನಿ. ಆ ವಿಡಿಯೋ ತೆಗೆದು ನೋಡ್ರಿ, ಗೊತ್ತಾಕೈತಿ. ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಅಭಿಮಾನಿ ಬಳಗ ಈ ಮುಸ್ಲಿಂ ಸಮುದಾಯದ 50,000 ಮತಗಳ ಕ್ರೋಢೀಕರಣದ ಸಭೆ ಸಮಾರಂಭದ ಮುಖಾಂತರ ಎಷ್ಟು ಹುರುಪು ಉಲ್ಲಾಸದಿಂದ ಈ ರಮೇಶ್ ಜಾರಕಿಹೊಳಿ ಮೇಲೆ ಪ್ರೀತಿ ವಿಶ್ವಾಸ ತೋರಿಸಿದಿರಲ್ಲ, ಅದು ನಿಜಕ್ಕೂ ಇನ್ನು ಮತದಾನದ ಟೈಮ್ ಕಾಕೋತ ಕೂತೀರಿ, ಹೋಟ್ ಹಾಕಿ ಇನ್ನು ತುದಿಗಾಲ ಮೇಲೆ ನಿಂತೇರಿ. ಇನ್ನು ಗೋಕಾಕ ಕ್ಷೇತ್ರದಾಗ ಮತ್ತು ರಣತಂತ್ರ ಹೆಣೆಯವರಿಗೆ ಯಾವ ತಕ್ಕ ಉತ್ತರ ಕೊಡ್ತಾರ ಮತದಾರರನ್ನ ಕಾದು ನೋಡ್ಬೇಕಲ್ರಿ. ಹಾಗಾದ್ರೆ ಕಾಕಾನ ಕಡಕ ಚಾನಲ್ ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದು ನಿಮ್ಮ ಚಾನಲ್, ನಿಮ್ಮ ವಿಶ್ವಾಸದ ಚಾನಲ್. ನಮಸ್ಕಾರ ರೀಪ್ಪ.